ಇದೀಗ ಆದೇಶ್ ಸರ್, ಈಗ ಜನ ಸಾಕಷ್ಟು ಒಂದು ಕ್ಯೂರಿಯಾಸಿಟಿಯಿಂದ ಇದ್ರು, ಬಜೆಟ್ ಅಲ್ಲಿ ಚಿನ್ನ ಬೆಳೆಗೆ ಏನಾದ್ರೂ ನಮಗೊಂದು ಸಿಗ್ಬೋದೇನಪ್ಪ ಅನ್ನುವಂಥ ನಿರೀಕ್ಷೆ. ಸೊ ಇದೀಗ ಬಜೆಟ್ಗಿಂತ ಮುನ್ನಾನೆ ಇದೀಗ ಇಳಿಕೆ ಕಾಣ್ತಾ ಇದೆ ಸತತವಾಗಿ, ಇದ್ರ ಬಗ್ಗೆ ಮಾತನಾಡ್ತಾರೆ. ಸೊ ಇವಾಗ ಚಿನ್ನದ ಬೆಲೆ ಇಳಿಕೆ ಕಾರಣದ್ರಿಂದ ಯಾರು ಚಿನ್ನವನ್ನು ಕೊಂಡ್ಕೋತಾರೆ, ಸೊ ಅವರಿಗೆ ಇದು ತುಂಬ ಸಿಹಿ ಸುದ್ದಿ ಅಂತ ಅನ್ಬೋದು. ಸೊ ಈಗ ಯಾರೆಲ್ಲ ಆಲ್ರೆಡಿ ಕೊಂಡ್ಕೊಂಡಿದ್ದಾರೆ, ಸೊ ಅವರಿಗೆ ಬಜೆಟಿಂದ ಒಂದು ಟ್ಯಾಕ್ಸ್ ಡಿಡಕ್ಷನ್ ಅಥವಾ ತೆರಿಗೆ ರಿಯಾಯಿತಿ ಬಂದರೆ, ಏಕೆಂದರೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ರಿಯಾಯಿತಿ ಸಾಮಾನ್ಯ ಜನರಿಗೆ ಯಾವಾಗಲೂ ಕೊಟ್ಕೊತ ಬಂದಿದ್ದಾರೆ. ಸೊ ಆ ಒಂದು ಇದರಿಂದ ಅವರು ಆ ರಿಯಾಯಿತಿಯನ್ನು ಕೊಟ್ಟರೆ, ಸೊ ಈಗ ಕೊಳ್ಳುವವರಿಗೆ ಮತ್ತು ಮಾರುವವರಿಗೆ, ಸೊ ಇಬ್ಬರಿಗೂ ಆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಯಾವಾಗಲೂ ಒಂದು ಬೇರೆ ಸರ್ಕಾರಗಳು ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಇರುವಾಗ, ಸೊ ನಮಗೆ ದುಡ್ಡು ಕೊಟ್ಟಿಲ್ಲ ಅಥವಾ ದುಡ್ಡು ಜಾಸ್ತಿ ಬಂದಿಲ್ಲ ಅಂತ ಹೇಳೋಕ್ಕಿಂತ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಸೊ ಆ ಚುನಾವಣೆ ಮುಗಿದ ನಂತರವೇ ಅವರು ಹೋಗಿ ಮೋದಿಯವ್ರನ್ನ ಭೇಟಿಯಾಗಿ, ಸೊ ರಾಜಕಾರಣನೇ ಬೇರೆ, ಆಡಳಿತನೇ ಬೇರೆ, ಸೊ ನಾವಿಬ್ಬರು ಇನ್ನು ಮುಂದೆ ಆಡಳಿತ ಮಾಡುವಂಥವ್ರು ಇಬ್ಬರು ಸೊ ಪರಸ್ಪರ ಅನ್ಯೋನ್ಯತೆಯಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬರ್ತಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹೋಗ್ಬಿಟ್ಟು ಅದನ್ನು ಮಾಡಿದರೆ, ಸೊ ಕುಮಾರಸ್ವಾಮಿ ಅವರಂಥ ಆಡಳಿತ ಇವಾಗ ಬರ್ತಿತ್ತು. ಆಮೇಲೆ ಯಾವುದೇ ರೀತಿ ಗೊಂದಲಗಳು ಇರ್ತಿರಲಿಲ್ಲ. ಸೊ ಇವಾಗ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಈಗ ಸರ್ ಹೇಳಿದರು ESIನ ಮಾಡಿದ್ದಾರೆ, ಹಾಸ್ಪಿಟಲ್ ಕಟ್ಸಿದ್ದಾರೆ. ಸೊ BJP ಸರ್ಕಾರ ಏನು ಮಾಡಿದೆ ಅಂಥೇಳಿ, ಸೊ ಹಂಗೆ ನೋಡ್ಕೊಂತ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಬಂತು. ಆಯುಷ್ಮಾನ್ ಭಾರತ್ ಯೋಜನೆ BJP ತಂದಿದ್ದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಸೊ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹಿಂದೆ ಹೊಡೆದ್ರು. ಸೊ ಆ ನೆಗ್ಲಿಜೆನ್ಸ್ ಬೇಡವಾಗಿತ್ತು. ಸೊ ಎಲ್ಲೋ ಒಂದು ಕಡೆ ನಾವು ಅದನ್ನು ಮಾಡಿದಾಗ, ಆ ಒಂದು ಪೈಪೋಟಿ ರಾಜಕಾರಣ ಆದಾಗ, ಸೊ ಜನಸಾಮಾನ್ಯರಿಗೆ ಕೊರತೆ ಆಗುತ್ತೆ. ಸೊ ಆ ಒಂದು ಅನ್ಯೋನ್ಯತೆ, ಆ ಒಂದು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಈಗ ದೇವೇಗೌಡರವರ ಆಡಳಿತದಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ತರ್ತಾರೆ. ಅಂದರೆ ಈಗ ಸಾಹೇಬ್ರು ಅಣೆಕಟ್ಟು ಕಟ್ಟಿದ್ವಿ ಅಂತ ಹೇಳಿದರು, ಅಣೆಕಟ್ಟನ್ನು ಮೇಲ್ದಂಡೆ ಏರಿಸುವಂಥದ್ದು. ಸೊ ಅಥವಾ ಆಕ್ಸಿಲರೇಷನ್ ಅಂದರೆ ಆನ್ ದ ಸ್ಪಾಟ್ ಅದನ್ನು ಹಣವನ್ನು ಬಿಡುಗಡೆ ಮಾಡಿಸ್ತಾರೆ. ಸೊ ಅಂದರೆ ಇವಾಗ ಯಾವಾಗೆಲ್ಲ ನಾವು ಸರ್ಕಾರಕ್ಕೆ ಬಂದಿದ್ದೀವಿ, ಸೊ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ, ಸೊ ಆ ಒಂದು ಸರ್ಕಾರಗಳು ಏನು ಮಾಡಿದ್ದಾವೆ ಅದು ಜನರ ಸಾಮಾನ್ಯರಿಗೆ ಒಳ್ಳೆಯದಾಗಿದೆ ಅಂತ ಮಾಡ್ತಾರೆ. ಸೊ ಈಗ ಫೌಂಡೇಶನ್ ಕೆಲವೊಂದ್ಸರಿ ಕಟ್ಟಿಲ್ಲ, ಫೌಂಡೇಶನ್ ಕಟ್ಟಿದ್ರೆ ಸ್ವಾಗತ ಮಾಡ್ಬೋದು. ಬಿಲ್ಡಿಂಗ್ ಕಟ್ಟಿಲ್ಲ, ಫೌಂಡೇಶನ್ ಹೆಸರುಗಳು ಚೇಂಜ್ ಮಾಡ್ತಾರೆ ಅಷ್ಟೇ. ಈಗ ಹೇಳಿದ್ರೆ ಹೆಸರು ಚೇಂಜ್ ಮಾಡ್ತಾರೆ ಅವರು. ಅವರಿಗೊಂದು ಇದು ಹೆಸರು ಚೇಂಜ್ ಮಾಡ್ತಾರೆ. ಕಾಂಗ್ರೆಸ್ನವರಿಗೊಂದು ಮರವಿದೆ. 75 ವರ್ಷಗಳಲ್ಲಿ ಸುಮಾರು 63 ವರ್ಷ ಅವರೇ ಅಧಿಕಾರ ಮಾಡಿದ್ದಾರೆ. ಅದರಲ್ಲಿ ಒಂದು 7 ಏಮ್ಸ್ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಅದೇನು ದೊಡ್ಡ ಸಾಧನೆ ಇಲ್ಲ. ಮೋದಿ ಅವರು ಬಂದಾಗ ಅದರ ಡಬಲ್ ಇದು ಕಟ್ಟಿದ್ದಾರೆ. IITಗಳನ್ನ ಅವರು ಒಂದು 10 ಕಟ್ಟಿದ್ದೀನಿ ಅಂತ ಹೇಳ್ತಾರೆ. 70 ವರ್ಷಕ್ಕೆ 11 ವರ್ಷದಲ್ಲಿ ಅದರ ಡಬಲ್ ಅನ್ನು ಮೋದಿ ಅವರು ಮಾಡಿದ್ದಾರೆ. ಅದರಿಂದಾಗಿ ನಾವು ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಸರ್ ಎಲ್ಲ ಸರ್ಕಾರ ಇದ್ದಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ನೀವು 60 ವರ್ಷ ಮಾಡಿ ನಾನು ಇಷ್ಟನ್ನು ಮಾಡಿದ್ದೀನಿ ಅಂತ ಹೇಳ್ಕೊಂಡು 60 ವರ್ಷದ ಹಿಂದೆ 65 ಒಂದ್ ನಿಮಿಷ 60 ವರ್ಷದ ಹಿಂದೆ ನೋಡಿ, ಈ ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದ ಒಂದು ಚಿತ್ರಣವನ್ನ BJPಯವರು ಮರ್ತಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಸಂಪರ್ಕಗಳೇ ಇರಲಿಲ್ಲ. ಈ ದೇಶದಲ್ಲಿ ಅನಕ್ಷರತೆ ತಾಂಡವಾಡ್ತಾ ಇತ್ತು, ಬಡತನ ತಾಂಡವಾಡ್ತಾ ಇತ್ತು. ಇವತ್ತು ಒಂದು ನಿಮಿಷ ಈ ದೇಶ ಒಟ್ಟಾರೆಯಾಗಿ ಆ ಸಂದರ್ಭಗಳಲ್ಲಿ ಕತ್ತಲೆಯಲ್ಲಿತ್ತು. ಆದರೆ ಕಾಂಗ್ರೆಸ್ ಅವತ್ತು ಅಧಿಕಾರಕ್ಕೆ ತೆಗೆದುಕೊಂಡ ನಂತರ ಏನು ಜವಾಹರ್ಲಾಲ್ ನೆಹರು